ದೇವರು ಇಟ್ಟಂಗೆ ನಾವಿರಲ್ಲ, ನಾವು ಇಟ್ಟಂಗೆ ದೇವ್ರು ಇರಬೇಕು ಅನ್ನೋದು ನಮ್ಮ ಕಾರ್ಯಶೈಲಿ. ಅಷ್ಟು ಪವರ್ಫುಲ್ ದೇವಿ ಸಿಗಂದೂರು ಚೌಡೇಶ್ವರಿ. ನೋಡಿದ್ರೆ ಈ ಸಿಗಂದೂರ ಚೌಡೇಶ್ವರಿ ದೇವರೇ ಆ ದೇವರನ್ನು ತಂದವರು ರಾಮ. ಅದು ಆ ದೈವ ಏನಿದ್ದಾರೆ ಆ ದೈವವನ್ನ ಇನ್ನಷ್ಟು ಅದಮ್ಯವಾಗಿ ಮಾಡ್ತಾರೆ. ಸಿಗಂದೂರಿನ ತಾಯೇ ಧರ್ಮಾಧಿಕಾರಿಗಳು ಮತ್ತೊಂದು ಪ್ರಧಾನ ಅರ್ಚಕರು ಅನ್ನುವಂಥ ಎರಡು ಕುಟುಂಬಗಳ ನಡುವಿನ ಮನಸ್ತಾಪ, ದುಡ್ಡಿಚ್ಚಲು ಹೊಡೆದಾಟ ಇರುತ್ತೆ ಸರ್. ಆದ್ರಿಂದ ದೇವ್ರ ತಲೆ ಮೇಲೆ ನೀರು ಹಾಕೋದು ಮತ್ತು ಅಲ್ಲಿ ಬರೋ ದುಡ್ಡು ನಮಗೆ ಬರ್ಬೇಕು. ಅದೇ ಕಮಿಷನ್ ಏಜೆಂಟ್ ಅಂತ. ಕಮಿಷನ್ ಏಜೆಂಟ್ ಇದು ಗಲಾಟೆ ಶುರುವಾಯಿತು. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಇದೊಂದು ವಿಶೇಷ ಪಾಡ್ಕಾಸ್ಟ್. ಇದು ಯಾವುದೇ ರಾಜಕೀಯ ಸುದ್ದಿ ಇದರಲ್ಲಿ ಇರಲ್ಲ. ಈಗ ಒಂದು ಮಾತಿದೆ, ದೇವ್ರು ಇಟ್ಟಂಗೆ ಇರ್ತೀನಪ್ಪ ನಾನು ಅಂತ. ಅದು ಸುಳ್ಳದು. ದೇವ್ರು ಇಟ್ಟಂಗೆ ನಾವು ಇರೋದೇ ಇಲ್ಲ ಯಾವತ್ತು. ನಾವು ಇಟ್ಟಂಗೆ ದೇವ್ರು ಇರಬೇಕು. ಕುತ್ಕೊಂಡ್ರೆ ಕುತ್ಕೊಂಡು ದರ್ಶನ ಕೊಡಬೇಕು, ನಿಂತ್ಕೊಂಡ್ರೆ ನಿಂತ್ಕೊಂಡು ದರ್ಶನ ಕೊಡಬೇಕು, ಹುಣ್ಣಿಮೆ ದಿನ ದರ್ಶನ ಕೊಡಂದ್ರೆ ಹುಣ್ಣಿಮೆ ದಿನನೇ ಕೊಡಬೇಕು, ಅಮಾವಾಸ್ಯೆ ದಿನ ಕೊಡಂದ್ರೆ ಅವತ್ತು ಕೊಡಬೇಕು. ಕೆಲವರು ನೈವೇದ್ಯಕ್ಕೆ ಇವ್ರು ಏನು ಮಾಡ್ತಾರೆ ಅದನ್ನೇ ತಿನ್ನಬೇಕು ದೇವರು. ಹಾಗಾಗಿ ದೇವರು ಇಟ್ಟಂಗೆ ನಾವಿರಲ್ಲ, ನಾವು ಇಟ್ಟಂಗೆ ದೇವ್ರು ಇರಬೇಕು ಅನ್ನೋದು ನಮ್ಮ ಕಾರ್ಯಶೈಲಿ. ಇದೇ ರೀತಿ ಒಂದು ಸಿಗಂದೂರು ಚೌಡೇಶ್ವರಿ ನೀವು ಮಲೆನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಅಥವಾ ಕರ್ನಾಟಕದ ಮಧ್ಯಭಾಗದಲ್ಲಿ, ಇತ್ತೀಚೆಗೆ ಬೆಂಗಳೂರಲ್ಲೂ ಶುರುವಾಗಿದೆ. ಈ ತೋಟಗಳಿಗೆ ಮನೆಗಳಿಗೆಲ್ಲ ಒಂದು ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ಈ ಒಂದು ಸ್ಥಳಕ್ಕೆ ಸಿಗಂದೂರು ಚೌಡೇಶ್ವರಿಯ ಹರಕೆ ಇದೆ, ಯಾರೂ ಅಕ್ರಮ ಪ್ರವೇಶ ಮಾಡಬಾರ್ದು ಅಂತ. ಅಷ್ಟು ಪವರ್ಫುಲ್ ದೇವಿ ಸಿಗಂದೂರು ಚೌಡೇಶ್ವರಿ. ಆದರೆ ಆ ಕ್ಷೇತ್ರದಲ್ಲೇ, ಆ ತಾಯಿಯ ಕ್ಷೇತ್ರದಲ್ಲೇ ಹಲವು ಅವ್ಯವಹಾರಗಳಾಗಿರಲಿ ಅಥವಾ ಬೇರೆ ಬೇರೆ ರೀತಿಯ ಘಟನೆಗಳು ನಡೆದಿರೋದನ್ನು ಮೊದಲಿಂದನೂ ನೋಡ್ತಾ ಇರ್ತೀವಿ. ಅಲ್ಲಿ ಒಂದು ಧರ್ಮಾಧಿಕಾರಿಗಳು ಮತ್ತೊಂದು ಪ್ರಧಾನ ಅರ್ಚಕರು ಅನ್ನುವಂಥ ಎರಡು ಕುಟುಂಬಗಳ ನಡುವಿನ ಮನಸ್ತಾಪ, ಅವರಿಬ್ಬರ ನಡುವಿನ ಒಂದು ದ್ವೇಷ, ಹೊಟ್ಟೆ ಕಿಚ್ಚು ಅನ್ನೋದು ವ್ಯಾಪಕವಾಗಿ ಹರಡ್ಕೊಂಡ್ಬಿಟ್ಟಿದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಧರ್ಮಾಧಿಕಾರಿ ರಾಮಪ್ಪನವರ ಮೇಲೆ ದೂರು ಕೂಡ ದಾಖಲಾಗಿದೆ. ಹಾಗಾದರೆ ಈ ದೇವಸ್ಥಾನಗಳ ಬಗ್ಗೆ ಅಪವಾದಗಳು ಅಂತ ಬಂದಾಗ ಇದರ ಸತ್ಯಾಸತ್ಯತೆ ಯಾವ ರೀತಿ ಇರುತ್ತೆ, ದೇವಸ್ಥಾನಗಳ ಆಡಳಿತ ಯಾವ ರೀತಿ ಇರುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಖ್ಯಾತ ಪತ್ರಕರ್ತರು ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಏನು ಹೇಳ್ತಾರೆ ಕೇಳೋಣ. ಬನ್ನಿ, ಅವ್ರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಏನಿದು ಧರ್ಮಸ್ಥಳ ಸಿಗಂದೂರೇಶ್ವರಿ ಅಥವಾ ರಾಮಪ್ಪ ಶೇಷಗಿರಿ ಭಟ್ ಈಗ ದೂರು ಫೈನಲಿ? ಒಂದು, ನೀವು ಮಲೆನಾಡು ಪ್ರದೇಶದಿಂದ ಬಂದಿರೋದ್ರಿಂದ ಅಲ್ಲಿ ಈ ಬ್ರಾಹ್ಮಣರು ಮತ್ತು ನಾಮಧಾರಿಗಳು ಏನಂತೀವಿ, ನಾಯಕರು ಅಂತ ಅವರ ಒಂದು ಸಂಘರ್ಷ ಇದ್ದೇ ಇದೆ. ಬ್ರಾಹ್ಮಣೇತರರು ಮತ್ತು ಬ್ರಾಹ್ಮಣೇತರ ಸಂಘರ್ಷ ಇದ್ದೇ ಇದೆ. ದೇವ್ರ ವಿಚಾರದಲ್ಲೂ ಇದೆ, ಎಲ್ಲ ವಿಚಾರದಲ್ಲೂ ಸಾಮಾಜಿಕವಾಗಿ ಕೂಡ ಇದೆ. ಸೊ ಇದು ಈ ಸಿಗಂದೂರು ವಿಚಾರದಲ್ಲಿ ಅದು ಈಗ ಉಲ್ಬಣಗೊಂಡಿದೆ ಅಂತ. ಹಾಗೆ ನೋಡಿದ್ರೆ ಈ ಸಿಗಂದೂರ ಚೌಡೇಶ್ವರಿ ದೇವರೇನಿದೆ ಆ ದೇವರನ್ನು ತಂದವರು ರಾಮಪ್ಪನವರು ಒಳಗಡೆ ಪ್ರದೇಶದಿಂದ ತರ್ತಾರೆ. ಅದಕ್ಕೆ ಸ್ಥಳ ಇತಿಹಾಸ ಇದೆ. ತಂದ್ಬಿಟ್ಟು ಅವ್ರಿಗಿರುವ ದೇವರಿಗಿರೋ ಶಕ್ತಿ ಯಾವಾಗ ಕೂಡ ಈ ದೇವರ ಸುತ್ತು ಕಥೆಗಳು, ಐತಿಹ್ಯಗಳು, ನಂಬಿಕೆಗಳು ಎಲ್ಲ ಬೆಳೀತಾ ಇರುತ್ತೆ. ಸೊ ಇದೆ, ಅವ್ರು ತಂದ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅಲ್ಲಿ ಮುಖ್ಯ ಅರ್ಚಕರಾಗಿ ಒಬ್ಬ ಶೇಷಗಿರಿ ಭಟ್ರು ಅಂತ ಬರ್ತಾರೆ. ಅಂದ್ರೆ ದೇವರನ್ ಬಂದ್ಮೇಲೆ ಅರ್ಚಕರನ್ನ ಅದು ನೇಮಿಸ್ಕೊಳ್ಳೋದ ಅಥವಾ ಅವ್ರು ಹೆಂಗ್ ಬಂದ್ರ ಅಲ್ಲಿಗೆ? ಅದು ಒಪ್ಪಂದ ಇರ್ಬೋದು, ಗೊತ್ತಿಲ್ಲ ನನಗೆ. ಬಂದ್ರು, ಅರ್ಚಕರು ಬಂದ್ರು, ಕರ್ಕ ಬಂದ್ರು, ಬ್ರಾಹ್ಮಣರ ಪೂಜೆ ಮಾಡಿಸೋಣ ಅಂತ ಬಂದ್ರು. ಆದ್ರೆ ಬಹಳ ಮುಖ್ಯವಾದ್ದು ಏನು ಅಂದ್ರೆ, ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿರುವಂತ ಈ ಶಕ್ತಿ ದೇವತೆಗಳಿದೆಯಲ್ಲ, ಗ್ರಾಮ ದೇವತೆಗಳು ಶಕ್ತಿ, ಅವಳು ಬ್ರಾಹ್ಮಣೇತರ ದೇವತೆಗಳು. ಬ್ರಾಹ್ಮಣರಿಗೆ ಅವ್ರಿಗೂ ಸಂಬಂಧ ಇಲ್ಲ. ಬ್ರಾಹ್ಮಣರಿಗೆ ವಿಷ್ಣು, ಈಶ್ವರ, ಸ್ಮಾರ್ತರು, ಇನ್ನೊಂದು ಬ್ರಾಹ್ಮಣರ ದೇವರುಗಳು. ಅದಕ್ಕೆ ಪರ್ಯಾಯ ವೈದಿಕ ಪರಂಪರೆಗೆ ಪರ್ಯಾಯವಾಗಿ ಹುಟ್ಟಿದ ದೇವರುಗಳು ಇವೆಲ್ಲ ಜನಪದದಿಂದ ಬಂದಿದ್ದ ಮತ್ತು ಜನರ ನಡುವೆ ಇರುವ ದೇವರುಗಳು. ಆ ದೇವ್ರ ಜೊತೆ ಜಗಳ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಅಪ್ಕೋತಾರೆ, ಬೈತಾರೆ, ತಾವು ತಿನ್ನುವ ಆಹಾರ ಕೊಡ್ತಾರೆ, ಕುರಿ ಕೊಡ್ತಾರೆ, ಕೋಳಿ ಕೊಡ್ತಾರೆ, ಏನೇನೋ ಕೊಡ್ತಾರೆ. ಆ ರೀತಿ ದೇವರು. ಕೆಲವು ದೇವರುಗಳಿಗೆ ಎಣ್ಣೆ ಕೊಡೋ ದೇವ್ರು ತುಂಬಾ ಇದೆ, ಅದ್ರ ಬಗ್ಗೆ ಇನ್ನು ಮಾತಾಡೋಣ. ಸೊ ಇದನ್ನ ಶೇಷಗಿರಿ ಭಟ್ರು ವೈದಿಕೀಕರಣ ಮಾಡುವುದಕ್ಕೆ ಹೊರಟರು.
ಅವರು ಅಲ್ಲಿ ಇದ್ದಕ್ಕಿದ್ದಾಗ ಅವರ ಧಾರ್ಮಿಕ ಗುರುಗಳನ್ನ ರಾಘವೇಶ್ವರ ಸ್ವಾಮಿಗಳ ಫೋಟೋ ಹಾಕಿದ್ರು. ಒಂದ್ ರೀತಿ ಒಂದ್ ಹಂತದಲ್ಲಿ ರಾಘವೇಶ್ವರ ಈ ದೇವಸ್ಥಾನ ಕಿತ್ಕೊಂಡ್ಬಿಡ್ತಾರೆ ಅನ್ನಿಸ್ತಿದೆ. ಸಿಗಂದೂರಿನ ತಾಯೇ. ಹೌದು, ಅಲ್ಲ ಆ ರೀತಿ ವಾತಾವರಣ ನಿರ್ಮಾಣ ಆಗಿತ್ತು, ನಿಜ ಅದು. ಯಾಕಂದ್ರೆ ರಾಘವೇಶ್ವರರು ಅಲ್ಲಿ ಬಂದಿದ್ರು, ಅವ್ರಿಗೊಂದು ರಥಯಾತ್ರೆ ತರ ಮಾಡಿದ್ರು, ಅವ್ರಿಗೊಂದು ಪಲ್ಲಕ್ಕಿ ಸೇವೆ ತರ ಏನೇನೋ ಹೊಸ ಹೊಸ ಸಂಪ್ರದಾಯಗಳಿಗೆ ನಾಂದಿ ಹಾಡಿದ್ರು. ಹೌದು. ಸೊ ಯೂಸ್ವಲಿ ಏನಾಗುತ್ತೆ ಅಂದ್ರೆ ಇವತ್ತು ದೇವಸ್ಥಾನ ಅನ್ನೋದು ಇದೆಯಲ್ಲ, ಇದು ಬಹುದೊಡ್ಡ ವ್ಯಾಪಾರ. ನೀವು ದೇವ್ರು ಇಟ್ಕೊಬಿಟ್ರೆ ನಿಮ್ಗೆ ದುಡ್ಡು ಬರೋಕ್ ಪ್ರಾಬ್ಲಮ್ ಇಲ್ಲ. ಅದೇ ರೀತಿ ಒಂದು ಸ್ವಾಮಿ ಆಗ್ಬಿಟ್ರೆ ದುಡ್ಡು ಬರೋಕ್ ಪ್ರಾಬ್ಲಮ್ ಇಲ್ಲ. ದುಡ್ಡಿನ ಮೂಲಗಳು ಇದೆಲ್ಲ ವ್ಯಾಪಾರಗಳು. ದುಡ್ಡು ದೇವರಲ್ಲಿ ಇದಾರ ಇಲ್ಲ ಗೊತ್ತಿಲ್ಲ. ಆದ್ರೆ ಒಂದು ಅಪವಾದ ಭಟ್ರೆ, ನೀವು ಹೇಳಿದ್ದು ಅಕ್ಷರಶಃ ನಿಜ. ಆದ್ರೆ ನಾನು ನೋಡಿರುವ ದೇವಸ್ಥಾನಗಳ ಪೈಕಿ ಕಳೆದ 2-3 ದಶಕಗಳಲ್ಲಿ ಆ ರೀತಿಯ ಅಭಿವೃದ್ಧಿ ಆಗಿರೋ ದೇವಸ್ಥಾನ ಸಿಗಂದೂರು ಬಿಟ್ರೆ ಮತ್ತೊಂದು ಯಾವುದನ್ನು ನಾನು ನೋಡಿ ಇಲ್ಲ. ಅದು ಯಾಕೆ ಗೊತ್ತಾ ನಿಮ್ಗೆ? ಈ ದೇವಸ್ಥಾನಗಳಿರುತ್ತಲ್ಲ, ಯಾವ ಪರಿಸರದಲ್ಲಿ ಪ್ರದೇಶದಲ್ಲಿ ಇದೆ ಅನ್ನೋದು ಬಹಳ ಮುಖ್ಯವಾದ. ನೀವು ಭಾರತ ದೈವ ಪರಂಪರೆಯಲ್ಲಿ ದೇವ್ರ ಗುಡ್ಡದ ಮೇಲೆ ಇರ್ತಾನೆ, ಅಗಮ್ಯವಾದ ಸ್ಥಾನದಲ್ಲಿ ಇರ್ತಾನೆ. ದೇವ್ರು ನೋಡಕ್ ಹೋಗ್ಬೇಕಾದ್ರೆ ಬಹಳ ಸುಂದರ ರಸ್ತೆಗಳಿರಲ್ಲ. ಬಿಸಿ ಕಾಲ್ದಾಡಿ ಹೋಗು ಬೆಟ್ಟ ಗುಡ್ಡಗಳನ್ನ ಹತ್ತಬೇಕು. ಬಿಸಿ ಅದು ಆ ದೈವ ಏನಿದ್ದಾರೆ, ದೈವವನ್ನ ಇನ್ನಷ್ಟು ಅಗಮ್ಯವಾಗಿ ಮಾಡ್ತಾ ಹೋಗುತ್ತೆ. ಇಲ್ಲೂ ಕೂಡ ಹಾಗೇನೆ. ಅದು ನೀವಲ್ಲಿ ಶರಾವತಿ ಹಿನ್ನೀರು ಬೋಟ್ ನಲ್ಲಿ ಬರಬೇಕು, ಪ್ರದೇಶ ಮಲ್ನಾಡು. ಸೊ ಅದರಿಂದ ಅದಕ್ಕೆ ಅದು ಒಂದು ರೀತಿ ಇದು ಕೊಡ್ತಾ ಹೋಗುತ್ತೆ, ವಾತಾವರಣ ಅದಕ್ಕೆ ಸಂಬಂಧಪಟ್ಟ. ಇದು ಬಂದ್ಮೇಲೆ ಇವ್ರನ್ನ ಗಲಾಟೆ ಆಯ್ತು, ಇನ್ನೊಂದಾಯ್ತು. ರಾಮಪ್ಪನವರು ಒಂದು ರೀತಿ ಧರ್ಮದರ್ಶಿಗಳಾದವರು ಬೇರೆ ರೀತಿ ಬೆಳೀತಾ ಹೋದ್ರು. ಪಕ್ಕದಲ್ಲಿ ನಾರಾಯಣ ಗುರು ಫೋಟೋ ಇಟ್ಕೊಂಡು ಅವ್ರು ಕೂತ್ಕೋತಾರೆ. ಸೊ ಈ ಧರ್ಮಸ್ಥಳದಲ್ಲಿ ಮಾಡಿದಾಗೇನೆ ಅವರು ಕೂಡ ಅಲ್ಲ, ಧರ್ಮಸ್ಥಳ ಮಾಡದಂಗೆ ಅಂದ್ರೆ ಬೇರೆ ತರ ಅನ್ಕೊಂಡ್ಬಿಡ್ತಾರೆ ಜನ. ಅಲ್ಲ ಸರಿ ಪಡ್ತೀವಿ. ನ್ಯಾಯದಾನ, ಈ ಕರ್ನಾಟಕದಲ್ಲಿ ನ್ಯಾಯದಾನ ಇದೆ. ಈ ಲಿಂಗಾಯತರ ಮಠಗಳಲ್ಲಿ ಧರ್ಮಸ್ಥಳದಲ್ಲಿ ಮಾಡದಂಗೆ ಅಂದ್ಬಿಟ್ರೆ ಇಲ್ಲ, ಕರೆಕ್ಟ್ ನೀವು ಹೇಳ್ತಾ ಇರೋದು, ಜನ ತಪ್ಪು ತಿಳ್ಸ್ಕೊಳ್ತಾರೆ. ಈ ನ್ಯಾಯದಾನ ಮಾಡುವುದು ಎಲ್ಲ ಪ್ರಾರಂಭ ಸಾಮ್ರಾಜ್ಯ ಅಂದ್ರೆ ಪಂಚಾಯತಿ ಮಾಡ್ತಾರೆ. ಕರೆಕ್ಟ್, ಪಂಚಾಯತಿ. ಸೊ ಸ್ಲೋಲಿ ಶೇಷಗಿರಿ ಭಟ್ರನ್ನ ಕಟ್ ಮಾಡಕ್ ಶುರು ಗಲಾಟೆ. ಇವ್ರು ಕ್ಯಾಪ್ಚರ್ ಮಾಡಕ್ ಶುರು. ನಂತರ ಅವ್ರಿಗೆ ಏನೋ ದಿನಕ್ಕೆ ಒಂದು ಪೂಜೆ ಇರಬೇಕು. ಅಲ್ಲ, ಜೋರು ಹೊಡೆದಾಟ ಮಾಡ್ಕೊಂಡ್ಬಿಟ್ಟಿದ್ರು ಒಂದ್ಸರಿ ಮಾಡಿ. ಅದು ವೈರಲ್ ಎಲ್ಲ ಆಗಿತ್ತು, ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಹೌದು, ಭಟ್ರೆಲ್ಲ ದುಡ್ಡಿದ್ದಲ್ಲಿ ಹೊಡೆದಾಟ ಇರುತ್ತೆ ಸರ್. ಇನ್ನೇನು ದೇವ್ರು ಮತ್ತೆ ಇನ್ನೊಂದೇನಾಗುತ್ತೆ ಗೊತ್ತಾ? ದೇವ್ರ ಹತ್ರ ಇರುವವರು, ದೇವ್ರ ತಲೆ ಮೇಲೆ ನೀರ್ ಹಾಕೋರಿಗೆ ವಿಚಿತ್ರವಾದ ಅಹಂಕಾರ ಬರುತ್ತೆ. ಅದು ಬಹುತೇಕ ಸಂದರ್ಭ ಈ ಏಜೆಂಟ್ರಿಗೆ ಬರೋ ಅಹಂಕಾರ. ಈ ಕಮಿಷನ್ ಏಜೆಂಟ್ಗಳಿಗೆ ಒಂದ್ ರೀತಿ ದೇವ್ರ ಕಮಿಷನ್ ಏಜೆಂಟ್ ಅಲ್ಲ, ಇವರು ಒಂದ್ ರೀತಿ ಬ್ರೋಕರ್ಗಳಲ್ವಾ, ದೇವರಿಗೂ ಮತ್ತೆ ಭಕ್ತರ ನಡುವಿನ ಬ್ರೋಕರ್ಗಳು. ಕಮಿಷನ್ ಏಜೆಂಟ್. ಯಾರು ಶೂದ್ರ ವರ್ಗದವರು ಅಥವಾ ಬ್ರಾಹ್ಮಣ ವರ್ಗದವರು ಮಾಡಕ್ಕಾಗಿಲ್ಲ. ಹಿಂಗೆ ಇರ್ಬೇಕಾಗತ್ತೆ, ಆ ಮಕ್ಕಳು ಹಿಂಗೆ ಇರ್ಬೇಕಾಗತ್ತೆ. ಪ್ರಧಾನಿಗೆ ಒಳಗಡೆ ಅವಕಾಶ ಕೊಡ್ಲಿಲ್ಲ. ಎಂತ ನಾಚಿಗೇಡು, ಎಷ್ಟು ಅನ್ಯಾಯ. ಕಮಿಷನ್ ಏಜೆಂಟ್ ಇದು ಗಲಾಟೆ ಶುರುವಾಯ್ತು, ಇನ್ನೊಂದಾಯ್ತು, ಸರಿಪಡಿಸ್ಕೊಂಡ್ರು. ಆ ದೇವ್ರು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ, ಅವ್ರು ಕೊಟ್ಟಿಲ್ಲ. ಅವ್ರ ಈಡಿಗರ ದೇವರು, ನಮ್ ದೇವರು ಆಸಿಡ್ ಗಟ್ರು ಮುಗೀತು. ಅದು ಈಗ ಲೇಟೆಸ್ಟ್ ಆಗಿದ್ದೇನು ಅಂದ್ರೆ, ಸೊ ಈ ರಾಮಪ್ಪನವರು ಅಲ್ಲಿ ಇಲ್ಲಿ ಭಾಷಣ ಮಾಡ್ತಾರೆ, ಹೋಗ್ತಾರೆ. ಎಲ್ಲ ಕರಾವಳಿಯಲ್ಲಿ ಯಾವ್ದು ಅವ್ರು ತೀರಾ ಓದಿಲ್ಲ. ಅವರು ರಾಮಪ್ಪನವರು ಅಕ್ಷರಸ್ಥರಲ್ಲ, ಅನಕ್ಷರಸ್ಥರು ಅಂತಾನೂ ಅಲ್ಲ. ಎಷ್ಟು ಅಂದ್ರೆ ಅಷ್ಟು ನನಗೆ ಗೊತ್ತಿಲ್ಲ, ಆದ್ರೆ ಅಷ್ಟು ಓದಿಲ್ಲ. ಅವ್ರ ಜೊತೆಗೆ ನಾನು ಮಾತಾಡಿದ್ದೀನಿ, ಆದ್ರೆ ಅಷ್ಟು ಓದಿಲ್ಲ ಅವರು. ಅವ್ರು ಹೋಗಿ ಮಾತನಾಡ್ಬೇಕಾದ್ರೆ ಅವ್ರು ಏನೋ ಒಂದು ಸಾಲ ಹೇಳಿದ್ರು. ಏನೋ ಈ ಬ್ರಾಹ್ಮಣರು ಮುಂಡೆಗಡ್ರು ಮಾಡಿದಿರ ನಾನ್ ಮಾಡಿದ್ದೀನಿ ಅಂತ. ಅದು ಪ್ರೀತಿಯಿಂದನೂ ಅನ್ಬೋದು. ನಮ್ಮಲ್ಲಿ ಮುಂಡೆಗಡ್ಡ ಪ್ರೀತಿಯಿಂದ ಹೇಳ್ತಾರೆ. ಈ ಬೈಗಳಿದೆಯಲ್ಲ, ಒಂದು ಬೈಗಳನ್ನ ಪ್ರೀತಿಯಿಂದ ಹೇಳೋದು ಇರುತ್ತೆ. ಹೌದು, ಉತ್ತರ ಕರ್ನಾಟಕದಲ್ಲಿ ಒಂಥರ ಪ್ರೀತಿಯಿಂದ ಮಾತಾಡ್ತಾರೆ. ಸೊ ಆ ರೀತಿನೂ ಹೇಳಿರ್ಬೋದು. ಆದ್ರೆ ಇದ್ದಕ್ಕಿದ್ದ ಹಾಗೆ ಸಾವಿರದ ತ್ರಿಮತಸ್ಥ ಬ್ರಾಹ್ಮಣರು. ತ್ರಿಮತಸ್ಥ ಅಂದ್ರೆ ಗೊತ್ತಲ್ಲ ನಿಮ್ಗೆ? ಬ್ರಾಹ್ಮಣರಲ್ಲಿ ಈ ವಿಭೂತಿ ಹಿಂಗ್ ಹಚ್ಕೊಳ್ಳೋರು, ಹಿಂಗ್ ಹಾಕೊಳ್ಳೋರು, ಹಿಂಗ್ ಹಾಕೊಳ್ಳೋರು, 3 ಮತ ಅಲ್ವಾ? ಅಂದ್ರೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಸೊ ಮಧ್ವಾಚಾರ್ಯರ ಇವರು. ಅವರಿಗೆ ಅದು ನಮಗೆ ಮಾಡಿರುವ ಅವಮಾನ ಅಂತ ಅನಿಸ್ತು. ಅವರು ಹೋಗಿ ಸಾಗರದ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ಟರು. ಹಿನ್ನೆಲೆ ಅಗೇನ್ ಮತ್ತೆ ಅಂದ್ರೆ ದೇವಸ್ಥಾನದ ಆಡಳಿತ, ದೇವಸ್ಥಾನದ ಸಂಪತ್ತು, ಅಲ್ಲಿ ನಡೀತಾ ಇರುವಂತಹ ಹಸ್ತಕ್ಷೇಪಗಳು, ಮತ್ತೆ ಅಗೇನ್ ರಾಮಪ್ಪ ಮತ್ತೆ ಶೇಷಗಿರಿ ಭಟ್ರ ಗಲಾಟೆ. ಈ ಗಲಾಟೆ ಅಂದ್ರೆ ಈಡಿಗಿರುದು ಮತ್ತೆ ಬ್ರಾಹ್ಮಣರ ಗಲಾಟೆ. ಅಂದ್ರೆ ಕ್ಯಾಪ್ಚರ್. ಯಾಕೆಂದ್ರೆ ದೇವಸ್ಥಾನಗಳ ಮೂಲ ಏನು? ಹಣ ಅಲ್ವಾ? ಆದ್ರಿಂದ ಅದನ್ನ ಕ್ಯಾಪ್ಚರ್ ಮಾಡ್ಕೋಬೇಕು. ಹಣ ಬರೋದೆಲ್ಲ ನಮ್ಗೆ ಇರ್ಬೇಕು. ನಾವಿರೋದು ಹಣ. ದೇವರು ನಮ್ಮ ಆಸ್ತಿ, ನಮ್ಮ ಪಿತರಾರ್ಜಿತ ಆಸ್ತಿ. ನಾವ್ ಹುಟ್ಟಿರೋದೇ ದೇವ್ರ ಸಲುವಾಗಿ. ದೇವ್ರು ನಮ್ಮನ್ನ ಅದಕ್ಕೆ ಹುಟ್ಟಿಸಿದಾನೆ. ಆದ್ರಿಂದ ದೇವ್ರ ತಲೆ ಮೇಲೆ ನೀರ್ ಹಾಕೋದು ಮತ್ತು ಅಲ್ಲಿ ಬರೋ ದುಡ್ಡು ನಮ್ಗೆ ಬರ್ಬೇಕು.
ಇನ್ನೊಬ್ರಿಗೆ ಹೋಗಂಗಿಲ್ಲ ಅದು. ಈ ಮನಸ್ಥಿತಿಯಿಂದ ಅಂದ್ರೆ ಮೂಲಭೂತವಾಗಿ ಸಂಘರ್ಷ ಇದೆಯಲ್ಲ, ಈ ಜಾತಿ ನಡುವಿನ ಸಂಘರ್ಷ ಇದ್ದೇ ಇರುತ್ತೆ. ಸೊ ನೀವು ಈ ಪ್ರದೇಶದಲ್ಲಿ ಈ ತರ ಈ ಬ್ರಾಹ್ಮಣ ನಿಯಂತ್ರಣ ಇದೆಯಲ್ಲ, ಸಾಮಾಜಿಕವಾಗಿ ರಾಜಕೀಯವಾಗಿ ಅದಿತ್ತು. ಬಟ್ ಈಗ ಈ ಕಮ್ಯುನಿಟಿಗಳು ಬೆಳೆದಿವೆ. ಅಂದ್ರೆ ನೀವು ಇಡಿಗ ಕಮ್ಯುನಿಟಿಯಲ್ಲಿ ಅವರಿಗೆ ನಾಯಕತ್ವ ಸಿಕ್ಕಿದೆ. ಬಂಗಾರಪ್ಪನಂತವ್ರು, ಕಾಗೋಡು ತಿಮ್ಮಪ್ಪನಂತವ್ರು ಅಲ್ವಾ, ಕಾಗೋಡು ಚಳವಳಿ ಆಯ್ತು, ಸೊ ಭೂ ಸುಧಾರಣಾ ಚಳವಳಿಗಳಾಯ್ತು, ಅದೆಲ್ಲ ಮೂಲಕ ಅವ್ರು ಬೆಳೀತಾ 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 ಹೋದ್ರು. ಆದ್ರೆ ಯೂಸ್ವಲಿ ಒಂದು ಅಪ್ಪರ್ ಕಾಸ್ಟ್ ಒಂದು ಇದಿರುತ್ತೆ, ಶ್ರೇಷ್ಠತೆಯ ಭ್ರಮೆ ಅಂತಾರೆ, ಹುಚ್ಚಿರುತ್ತೆ. ನೀವ್ ಯಾವುದೇ ಒಬ್ಬ ಮೇಲ್ಜಾತಿಯು ನೋಡೋ ನಾನು ಶ್ರೇಷ್ಠ ಅಂತ, ಅದು ಇನ್ಬಿಲ್ಟ್ ಆದ್ದು. ಆ ಇನ್ಬಿಲ್ಟ್ ಆದಂತ ಈ ಶ್ರೇಷ್ಠತೆಯ ಅಹಂಕಾರ ಇದೆಯಲ್ಲ, ಅದು ಬೇರೆಯವರನ್ನ ಬೆಳೆಯುವುದನ್ನು ನೋಡುವುದು ಕೊಡಲ್ಲ. ಅಲ್ಲಿ ಒಂದು ರೀತಿ ಜಲಸ್ ಪ್ರಾರಂಭ ಆಗ್ತಾವ. ನನ್ನೆದುರು ಏನೋ ಅವನು ನಾಯಕರವ, ನನ್ನ ಮಗ ಅವ್ನ ದೇವಸ್ಥಾನ ಧರ್ಮದರ್ಶಿ ಅಂತ, ದೇವ್ರೇನೋ ಒಂದ ಈ ರೀತಿ ಮಾತುಗಳು ಕಮ್ಯುನಿಟಿಯ ಒಳಗಡೆ ಪ್ರಾರಂಭ ಆಗ್ತದೆ. ನಮ್ಮ ಸೊಸೈಟಿ ಇರೋದಂಗೆ, ಇದು ಜಾತಿಗ್ರಸ್ತ ಪೀಡಿತವಾದ ಸೊಸೈಟಿ ಇದು, ಅದನ್ನ ಮೀರಿರೋದೇ ಇಲ್ಲ. ಸೊ ಅದು ಶುರುವಾಗ್ತಾವ, ಏನು ಅವನು ನಾಯಕರವನು ಅವ್ನ ದೇವಸ್ಥಾನ ಅಂತ ನಮ್ಗೆ ಬರೋದು ಬೇಡ, ಇಂಥದ್ದೆಲ್ಲ ಒಳಗಡೆ ಶುರುವಾಗ್ತಾ ಇರ್ತಾವೆ. ಅದು ಇಂಥದ್ ಕಾಯ್ತಾ ಇರ್ತವೆ. ನಮ್ಮ ಮುಂಡೆಗಡ್ಡ ಅಂತಾರೆ, ಏನೋ ಯಾಕೆ ಕುತ್ಕೋಬೇಕು, ಎತ್ತಾರೆ, ಕಟ್ತಾರೆ, ಹೋಗ್ತಾರೆ, ಪೊಲೀಸರಿಗೆ ಕೊಡ್ತಾರೆ. ಆದ್ರೆ ಒಂದು ನಂಗೆ ಅರ್ಥ ಆಗ್ತಿಲ್ಲ ಭಟ್ರೆ, ಈ ಹಲವಾರು ದೇವಸ್ಥಾನಗಳು ನೀವು ಹೇಳಿರೋ ಪ್ರಕಾರ ಈ ಗ್ರಾಮ ದೇವತೆಗಳು, ಶಕ್ತಿ ದೇವತೆಗಳು ಅಂತ ಬಂದಾಗ ಅಲ್ಲಿ ಯಾರು ಬ್ರಾಹ್ಮಣರು, ಅರ್ಚಕರು ಅಥವಾ ಪೂಜಾರಿಗಳು ಇವ್ರು ಇರಲ್ಲ, ಬಹಳಷ್ಟು ಇರಲ್ಲ. ಬಟ್ ಸಿಗಂದೂರಲ್ಲಿ ಹೆಂಗೆ ಅವ್ರು ಬಂದ್ರು? ಇರ್ಬೋದು ಪಾಪ, ಅವ್ರ ತಂದಂತ ಸಂದರ್ಭದಲ್ಲಿ ದೇವ್ರ ತಲೆ ಮೇಲೆ ಒಂದು ನೀರ್ ಹಾಕದ ಒಬ್ಬ ಬ್ರಾಹ್ಮಣ ಇರ್ಲಿ ಅನ್ನೋ ಮನಸ್ಥಿತಿ ಎಲ್ಲಾ ಕಮ್ಯುನಿಟಿಯವರು ಆ ಕಾಲದಿಂದ ಬಂದದ್ದು ಅಲ್ವಾ. ದೇವ್ರ ತಲೆ ಮೇಲೆ ನೀರ್ ಹಾಕ್ಬೇಕು, ಒಬ್ಬ ಬ್ರಾಹ್ಮಣ ಇರ್ಲಿ, ಮತ್ತೆ ಜನಿವಾರ ಕಾಣ್ಬೇಕು. ಸ್ಟೇಟ್ ಆಫ್ ಮೈಂಡ್ ಆ ರೀತಿ ಅಲ್ಲ ಅಲ್ಲ, ಕರೆಕ್ಟ್ ನೀವು ಹೇಳೋದು. ನಾನು ಮತ್ತೊಂದು ಅದಕ್ಕೆ ನಿಮ್ಗೆ ಪೂರಕವಾಗಿ ಹೇಳ್ತೀನಿ. ನಾನು ಶಿರ್ಸಿಯವನೇ, ನಿಮಗೂ ಗೊತ್ತಿದೆ. ಅಲ್ಲಿ ಏನಾಗುತ್ತೆ, ಏನಾದ್ರೂ ಆದ್ರೂ ಅದ್ ಹೋಗಿ ಬ್ರಾಹ್ಮಣರ ಮನೆಗೆ ಹೋಗಿ ಕೇಳ್ತಾರೆ. ಒಂದು ಮಗು ಹುಟ್ಟಿದೆ, ಏನಂತ ಹೆಸರಿಡೋಣ, ಯಾವಾಗ ಇಡೋಣ, ಏನಂತ ಕೇಳ್ತಾರೆ. ಅಂದ್ರೆ ಗುರುಗಳ ಸ್ಥಾನದಲ್ಲಿ ನೋಡ್ತಿರೋದು. ಏನಾಗಿತ್ತು ಗೊತ್ತಾ ನಿಮ್ಗೆ, ನೀವು ಯು ಸಿ ದಟ್ ಈಡಿಗ ಕಮ್ಯುನಿಟಿ, ಇವರು ಏನ್ ಕಮ್ಯುನಿಟಿಯಲ್ಲಿದ್ದಾರೆ ಅವ್ರಿಗೆ ಮೊದಲು ಗುರುಗಳು ಇರ್ಲಿಲ್ಲ ಅಲ್ವಾ. ಇತ್ತೀಚೆಗೆ ಗುರುಗಳು ಮಾಡ್ಕೊಂಡಿದ್ರು, ಯಾರು ಈಗ ಇರ್ಬೇಕು, ರೇಣುಕಾಪೀಠ ರಿಕಗ್ನೈಸ್ ಆಯ್ತು. ಆ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಯಾವ್ದೋ ಧಾರ್ಮಿಕ ಕಾರ್ಯ ಆದ್ರೆ ಯಾರು ಕರಿಬೇಕು? ಕೆಲವು ಕಡೆ ಬ್ರಾಹ್ಮಣರು ಇಲ್ದಿರೋ ಏರಿಯಾದಲ್ಲಿ ಲಿಂಗಾಯತರನ್ನ ಕರೆಯುವ ಉದಾಹರಣೆ ಇದೆ. ಹೌದು, ಅದಿಲ್ಲ, ಹತ್ತಿರದಲ್ಲಿ ಬ್ರಾಹ್ಮಣರಿದ್ರೆ ಅವ್ರ ಮನೆಯ ಕಾರ್ಯಗಳಿಗೆ, ಮದುವೆ ಇರಲಿ ಮತ್ತೊಂದು ಕೂಡ ಬ್ರಾಹ್ಮಣರನ್ನು ಕರೆಯುವಂತ ಒಂದು ಸಂಪ್ರದಾಯ, ವಾಡಿಕೆ, ನಂಬಿಕೆ ಅದು ಬಂದದ್ದು. ಹಾಗೇನೆ ಈ ಸಿಗಂದೂರು ದೇವರ ಪೂಜೆಗೂ ತಲೆ ಮೇಲೆ ನೀರು ಹಾಕದ ಕರ್ಕ ಬಂದಿರ್ಬೋದು. ಈ ಟ್ರೈ ಟು ಕ್ಯಾಪ್ಚರ್ ಇಟ್ ಸ್ಲೋಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸೋದು. ಯಾಕಂದ್ರೆ ದೇವರಿದ್ದಲ್ಲಿ ದುಡ್ಡಿರುತ್ತೆ ಕಣ್ರಿ, ಇನ್ನೆಲ್ಲಿ ದುಡ್ಡಿರದೆ ದೇವ್ರು. ನಮ್ ಜನ ಇದಾರಲ್ಲ, ಯಾರೋ ಹಸುದ ಸಾಯ್ತಾನೆ ಅಂದ್ರೆ 10 ರೂಪಾಯಿ ಕೊಡಲ್ಲ. ದೇವ್ರು ಅಂದ್ರೆ ಎಸ್, ದೇವ್ರಿಗೆ ಬೇಕಾದ್ರೆ ನೀವು ಬಂಗಾರದ ಸರಗಳು ಮಾಡಾಕ್ತಾರೆ, ಇನ್ನೊಂದು ಮಾಡ್ತಾರೆ. ಆದ್ರಿಂದ ಯಾರಾದ್ರೂ ಹತ್ತಿರ ನಿಂತಿರ್ತಾರೆ ದೇವ್ರು, ಅವನು ಏನ್ ಬೇಕಾದ್ರೂ ಆಗ್ಬಲ್ಲ ಅಲ್ವಾ. ಸೊ ಅದಕ್ಕೆ ಪ್ರಾರಂಭ ಆದದ್ದು, ಅದು ಈ ಹಂತಕ್ಕೆ ಹೋಗಿದೆ. ಎಲ್ಲಿಗೆ ಹೋಗುತ್ತಾ ಗೊತ್ತಿಲ್ಲ. ಇದು ದೊಡ್ಡ ವಿಚಾರ ಆಗ್ಬೇಕಾಗಿಲ್ಲ. ಯಾರೋ ಬಾಟ್ಲ ಮಾಡ್ಕೋತಾರೆ, ಹೇಳ್ತಾರೆ, ರಾಮಪ್ಪನವ್ರ ಭೀಮಪ್ಪನವ್ರು ಹೇಳ್ತಾರೆ, ಅವ್ರು ಪ್ರೀತಿಯಿಂದ ಹೇಳಿದ್ರು ಇನ್ನೊಂದು. ಆದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುವ ಮೂಲಕ ಈ ಮಲ್ನಾಡು ಪ್ರದೇಶದ 2 ಪ್ರಬಲ ಸಮುದಾಯದ ಈ ಬರುವ ಈ ಬಿಕ್ಕಟ್ಟು ಒಳ್ಳೆಯದಲ್ಲ, ಜಗಳಗಳು ಒಳ್ಳೆಯದಲ್ಲ. ಕರೆಕ್ಟ್, ಏನಿದೆ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ. ಎಸ್ ಎಸ್. ಹಾಗಾದ್ರೆ ಕೊನೆಯದಾಗಿ ಸರ್, ನೀವೀಗ ಜಗಳ ಒಳ್ಳೇದಲ್ಲ ಅಂತ ಹೇಳಿದ್ರಿ, ಕೊನೆಯದಾಗಿ ಈಗ ಕೂತ್ಕೊಂಡು ಮಾತಾಡೋದು ಬೇರೆ, ದೈವಿಕ ಆಚರಣೆಗಳು ಬೇರೆ, ಆಮೇಲೆ ಸಮಾಜಕ್ಕೆ ಪೂರಕವಾದಂಥ ಕೆಲಸ ಮಾಡೋದು ಬೇರೆ, ಈ ದೇವ್ರ ಹೆಸರು ಇಟ್ಕೊಂಡು ಈ ಎಲ್ಲ ವ್ಯವಹಾರ ಅನ್ನೋ ವಿಚಾರಗಳು ಅಂತ ಬಂದಾಗ ಇಬ್ರಿಗೂ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರ? ಒಂದು ವಿಷಯ ಬಿಟ್ಬಿಡಿ, ಅವ್ರೀಗ ಅವ್ರ ದೇವ್ರು ಹನುಮಾನ ಅಲ್ವಾ, ರಾಮಪ್ಪನವರು ಎಲ್ಲಿಂದ ಅದು ಅಂದ್ರೆ ಅಲ್ಲಿ ಶರಾವತಿ ಹಿನ್ನೀರ್ನಲ್ಲಿ ಅಲ್ಲೇನೋ ತಿಕ್ತು, ಅಲ್ಲಿಂದ ತಗೊಂಡ್ ಬಂದೆ ಅನ್ನೋ ಐತಿಹ್ಯ ಇದೆ. ಕಟ್ಟಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಜನ ಹೋಗ್ತಾರೆ. ನಿಮಗಲ್ಲೋ ಕರೆದ್ ಮಂತ್ರ ಹೇಳಕ್ ಕರೆದ್ರೆ ಮಂತ್ರ ಹೇಳಿ, ತಲೆ ಮೇಲೆ ನೀರ್ ಹಾಕ್ತಾರ, ಹಾಕಿ ಪ್ರಸಾದ ಕೊಡ್ತೀರ, ಕೋಟಿ ಅಲ್ವಾ. ಅದ್ರಲ್ಲಿ ನಿಮ್ಗೆ ಎಲ್ಲ ನಿಮ್ ತಟ್ಟೆಗೆ ದುಡ್ಡು ಹಾಕ್ತಾರ, ತಗೊಳ್ಳಿ. ಜನ ಪೂಜೆ ಭಕ್ತಿಯಿಂದ ಮಾಡಿ. ಅದು ಬಿಟ್ಕೊಂಡು ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವನೇನೋ ಇಂದ, ಇವ್ರೇನೋ ಅಂತ. See, that is utter nonsense. ಅಂತ ಹೋಗ್ಬಾರ್ದು. ಓಕೆ, ಗಂಭೀರವಾಗಿ ಬಗೆಹರಿಸ್ಕೊಳ್ಳಿ. ಅಷ್ಟೇ. ಥ್ಯಾಂಕ್ ಯು ಭಟ್ರೆ. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಶಶಿಧರ್ ಭಟ್ರು ಹೇಳೋ ಪ್ರಕಾರ ಇದು ದೇವ್ರ ವಿಚಾರ, ಕೂತ್ಕೊಂಡು ಮಾತಾಡ್ಕೋಬಹುದು, ಕೂತ್ಕೊಂಡು ಮಾತಾಡ್ಕೊಳ್ಳಿ ಅಂತ. ಇದು ಯಾರ್ದೋ ಭಾವನೆಗಳಿಗೆ ಧಕ್ಕೆ ತರುವಂತಹ ಚರ್ಚೆ ಆಗಿರಲಿಲ್ಲ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ನಂಬಿಕೆಗೆ ಫಲಗಳು ಸಿಕ್ಕೇ ಸಿಗ್ತವೆ. ಇದಾಗಿತ್ತು ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.